ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ತುಂಬ ದಿನಗಳಾಗೋಯಿತು ವ್ಲಾಗ್ಗಳನ್ನು ಮಾಡಿದೆ. ಈ ವರ್ಷದ ಕೊನೆ ತಿಂಗಳು ಏನು ಬರುತ್ತೆ ಡಿಸೆಂಬರು, ಪ್ರತಿ ಡಿಸೆಂಬರಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ಗಳು ನನಗೆ ಕಾಡ್ತವೆ. ಏನಕ್ಕೆ ಅಂತ ಗೊತ್ತಿಲ್ಲ. ಪ್ರತಿ ಡಿಸೆಂಬರ್ ತಿಂಗಳಲ್ಲೂ ಏನಾದರೂ ಒಂದು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅದು ಏನಕ್ಕೆ ಆ ಥರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಬನ್ನಿ ಎಲ್ಲ ಮಾತಾಡ್ಕೊಂತ ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡೋಣ. ಒಂದು ಕೆಲಸದ ಮೇಲೆ ಹೊರಟಿದ್ದೀನಿ ಸ್ನೇಹಿತರೆ. ಸಡನ್ನಾಗಿ ಏನಪ್ಪ ಏನೋ ಬೆಂಗಳೂರಿನಲ್ಲಿ ಇದ್ದವನು ಇವಾಗ ಕಾರ್ ಓಡಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಹೌದು ಸ್ನೇಹಿತರೆ, ಈಗ ನಾನು ರೀಸೆಂಟಾಗಿ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಬ್ಲಾಗ್ ಹಾಕಿದ್ದೆ. ಕಾರವಾರಕ್ಕೆ ಹೋಗಿದ್ದೆ, ಸಣ್ಣ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ನನ್ನ ಮೇನ್ ಕ್ಯಾಮ್ರಾ ಏನಿತ್ತು ಅಂದರೆ ನನ್ನ ಫೇವ್ರೆಟ್ ಕ್ಯಾಮ್ರಾ DJI ಆ್ಯಕ್ಷನ್ 2 ಕ್ಯಾಮ್ರಾ ಏನಿತ್ತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಒಂದು ನಿಮಿಷ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಸಮುದ್ರದ ಅಲೆಗಳನ್ನು ಶೂಟ್ ಮಾಡೋದಕ್ಕೆ ಹೋಗಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡೆ. ಆ ಕ್ಯಾಮ್ರದ್ದು ಇನ್ನೊಂದು ಪಾರ್ಟ್ ಇದೆ, ಅದರ ಒಂಥರ ಪವರ್ ಬ್ಯಾಂಕ್ ಥರ ಕೆಲಸ ಮಾಡುತ್ತೆ. ಅದು ಹೊಗೆ ಹಾಕಿಸ್ಕೊಂಡಿದೆ, ಆಯಿತಾ? ಹೊಗೆ ಹಾಕ್ಸ್ಕೊಳ್ಳೋದಕ್ಕೆ ಏನಾಗಿದೆ ಅಂತಂದರೆ ಕ್ಯಾಮ್ರಾ ಕರೆಕ್ಟಾಗಿದೆ, ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಕ್ಯಾಮ್ರಾದಲ್ಲಿ ಯಾವುದೇ ಥರ ಫೋಟೋನು ಕೊಟ್ಟಿಲ್ಲ ಅವನು, DJI ಬಟ್ ಕ್ಯಾಮ್ರಾದಲ್ಲಿ ಯಾವುದೇ ಥರ ಫೋಟೋನ ಕೊಟ್ಟಿಲ್ಲ DJI ಕಂಪ್ನಿಯವರು. ಅದಕ್ಕೇನು ಮಾಡಿದ್ದಾರೆ, ಆ ಪವರ್ ಮಾಡೆಲ್ ಏನಿತ್ತು ಅದು ಕೊಟ್ಟಿದ್ದಾನೆ. ಚಾರ್ಜ್ ಮಾಡೋದು ಪ್ಲಸ್ ವೈರ್ಲೆಸ್ ಮೈಕ್ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪೋರ್ಟ್ ಕೊಟ್ಟಿದ್ದ ಟೈಪ್ C. ಅದೇ ಹೊಗೆ ಹಾಕ್ಸ್ಕೊಂಡ್ಮೇಲೆ ಕ್ಯಾಮ್ರಾ ಚಾರ್ಜ್ ಆಗ್ತಾ ಇರಲಿಲ್ಲ. ಏನೇನೋ ಜುಗಾಡ್ ಮಾಡಿ ಚಾರ್ಜ್ ಎಲ್ಲ ಮಾಡಿದೆ. ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಗ್ತಾಯಿತ್ತು. ಬಟ್ ಇದೆ ಹಿಂಗೆ ಸ್ಟಿಕ್ಕಲ್ಲಿ ಹಿಡ್ಕೊಂಡು ವ್ಲಾಗ್ ಮಾಡೋದಾದ್ರೆ ಓಕೆ. ಬಟ್ ನಂಗೆ ಮೋಟೋ ವ್ಲಾಗಿಗೆಲ್ಲ ಯೂಸ್ ಆಗಲ್ಲ. ನಂಗೆ ಮೋಟೋ ವ್ಲಾಗಿಗೆ ಮೈಕ್ ಬೇಕೇ ಬೇಕು. ಅದಕ್ಕೆ 3.5 mm ಜಾಕ್ ಕೂಡ ಕೊಟ್ಟಿಲ್ಲ. ಸೊ ವೈರ್ಲೆಸ್ ಮೈಕ್ ಒಂದೇ ಕನೆಕ್ಷನ್ ಮಾಡೋಕ್ಕಾಗುತ್ತೆ. ಸೊ ಬ್ಯಾಟ್ರಿ ಮಾಡ್ಯೂಲ್ ಏನಿತ್ತು ಅದು ಹೋಗಿದೆ. ಸೊ ಹಾಗಾಗಿ ಏನು ಕೆಲಸಕ್ಕೆ ಬರೋಲ್ಲ. ಏನು ಸುಮ್ಮನೆ ಪೂಜೆ ಮಾಡೋದು ಇಟ್ಕೊಂಡು ಅಲ್ವಾ? ಕ್ಯಾಮ್ರಾ ಒಂದು ಇಟ್ಕೊಂಡು ಏನು ಮಾಡೋಣ? ಅದಕ್ಕೆ ನಮ್ಗೆ ಮೇನ್ ವಾಯ್ಸ್ ಅಲ್ವಾ? ಇವಾಗ ನೀವು ನೋಡ್ತಾ ಇದ್ದೀರ, ನನ್ನ ವಿಡಿಯೋ ತಕ್ಕಂತಲೇ ನಾನು ವಿಡಿಯೋ ಎಷ್ಟು ಕ್ಲಾರಿಟಿ ಕೊಡ್ತೀನಿ ಅದೇ ತಕ್ಕಂತಲೇ ವಾಯ್ಸ್ ಕೂಡ ಚೆನ್ನಾಗಿ ಬಂದರೆ ಆ ವಿಡಿಯೋಗೆ ಒಂದು ಕಳೆ. ವಾಯ್ಸೇ ಕರೆಕ್ಟಾಗಿ ಬಂದಿಲ್ಲ, ವಿಡಿಯೋ ಚೆನ್ನಾಗಿ ಬಂತು ಅಂತಂದರೆ ಅದು ಸರಿ ಆಗಲ್ಲ. ಅದಕ್ಕೋಸ್ಕರ ಇಟ್ಕೊಂಡು ಏನು ಮಾಡೋದು, ಸುಮ್ಮನೆ ವೇಸ್ಟ್ ಆಗೋಯ್ತಲ್ಲ. ಸುಮ್ಮನೆ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕ್ಯಾಮ್ರಾ, ತುಂಬ ಇಷ್ಟ ಆಗಿತ್ತು. ತುಂಬ ಹ್ಯಾಂಡಿ ಇತ್ತು ಮತ್ತು ಪೋರ್ಟೇಬಲ್ಲು. ಜಾಸ್ತಿ ಕಿರಿಕಿರಿ ಎಲ್ಲ ಏನು ಇರಲಿಲ್ಲ, ಗೋಪುರ ಥರ ಕಿರಿಕಿರಿ ಎಲ್ಲ ಇರಲಿಲ್ಲ. ಬಟ್ ವಿಡಿಯೋ ಫುಟೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ. ನೀವು ನಂಬಲ್ಲ ಹೆಂಗೆ ಬರೋದು ಅಂದರೆ, ವಿಡಿಯೋ ಫುಟೇಜು ಸ್ವಲ್ಪ ಕತ್ಲಾದರೂ ಕೂಡ ಹ್ಯಾಂಡಲ್ ಮಾಡ್ತಾಯಿತ್ತು ಕ್ಯಾಮ್ರಾ. ಅಷ್ಟು ಚೆನ್ನಾಗಿತ್ತು ಅದ್ರದ್ದು ಕ್ಯಾಮ್ರಾ ಸೆನ್ಸರ್ ಏನಿತ್ತು DJI ಆ್ಯಕ್ಷನ್ 2ದು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಕ್ಲಾರಿಟಿ ಕೊಡ್ತಾಯಿತ್ತು, ಸಖತ್ತಾಗಿತ್ತು ಕ್ಯಾಮ್ರಾ. ಬಟ್ ಕಳ್ಕೊಂಡೆ. ಇವಾಗ ಅದನ್ನು ನಾನು G2 ಪ್ರಾಡಕ್ಟ್ನಂತ ಒಬ್ಬರು ಇದ್ದಾರೆ ನಮ್ಮ ಸ್ನೇಹಿತರು, ನಿಮಗೆಲ್ಲ ಗೊತ್ತಿರುತ್ತೆ. ಕೆಲವೊಂದು ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಈ ಬ್ಲಾಗರ್ಸ್ಗಳ ತವ್ರ ಮನೆ ಅಂತಲೇ ಹೇಳ್ತಾರೆ ಅವರಿಗೆ ಅಂತ. G2 ಪ್ರಾಡಕ್ಟ್ ಅಂತ ಅವ್ರದ್ದು ಆ್ಯಕ್ಷನ್ ಕ್ಯಾಮ್ರಾ ಮತ್ತು Insta 360 ಯಾವುದೇ ತರಹ ಕ್ಯಾಮ್ರಾ ಮತ್ತು ಅದ್ರದ್ದು ಆ್ಯಕ್ಸಸರೀಸು ಎಲ್ಲ ಅವ್ರದ್ದು ಸಿಗುತ್ತೆ. ಸೊ ನಾನು ಏನೋ ತಗೊಳ್ಳೋದಾದ್ರೆ ಅವ್ರ ಹತ್ರ ತೊಗೊಳ್ಳೋದು. ಸೊ ಅವರಿಗೆ ಫೋನ್ ಹಾಕಿದೆ, ಸರ್ ಹಿಂಗಾಗೋಯ್ತು ಸರ್, ಏನು ಮಾಡೋಣ, ಬೇರೆ ಯಾವ್ದಾರು ಕ್ಯಾಮ್ರಾಗೆ ಅಪ್ಗ್ರೇಡ್ ಆಗ್ತೀರಾ ಅಂತ ಕೇಳಿದ್ರು. ಇಲ್ಲ ಸರ್, ಅಷ್ಟೊಂದೆಲ್ಲ ಬಜೆಟ್ ಇಲ್ಲ. ಇವಾಗ ನನ್ನ ಫೇವ್ರೆಟ್ ಕ್ಯಾಮ್ರಾ ಇತ್ತು, ಹೋಯ್ತು, ಏನು ಮಾಡೋಕ್ಕೂ ಆಗಲ್ಲ, ಏನು ಮಾಡೋಣ ಸರ್ ಅಂತಂದೆ. ಪರವಾಗಿಲ್ಲ ಸರ್, ನಾನು ತೊಗೊತೀನಿ ಅಂತಂದರು. ಅಬ್ಬಾ, ಸ್ವಲ್ಪ ಧೈರ್ಯ ಬಂತು. ಸುಮ್ಮನೆ ಸ್ನೇಹಿತರೆ 10-15 ಸಾವಿರ ಏನೋ ಇನ್ವೆಸ್ಟ್ ಮಾಡಿದ್ದೆ, 25 ಸಾವಿರ ಏನೋ ಆ ಕ್ಯಾಮ್ರಾಕ್ಕೆ ಅಷ್ಟು ಇನ್ವೆಸ್ಟ್ ಮಾಡಿದ್ದೆ. ಸುಮ್ಮನೆ ಹೋಯ್ತಲ್ಲಪ್ಪ ಅಂಥೇಳಿ ತುಂಬ ಬೇಜಾರಾಗಿತ್ತು. ಸ್ವಲ್ಪ ಧೈರ್ಯ ಬಂತು, ಸ್ವಲ್ಪನಾದ್ರು ದುಡ್ಡು ಸಿಗುತ್ತಲ್ಲ
ಸುಮ್ಮನೆ ಇಲ್ಲಾಂದರೆ ಡೆಡ್ ಇನ್ವೆಸ್ಟ್ ಆಗಿಬಿಡ್ತಾಯಿತ್ತು ಅಂತ ಅಂದ್ಕೊಂಡು, ಸರ್ ಕ್ಯಾಮ್ರಾ ಹಂಗಾದ್ರೆ ತೊಗೊತೀರಾ ಅಂತ ಕೇಳಿದೆ. ತೊಗೊತೀನಿ ಸರ್ ಅಂತಂದರು. ಅದಕ್ಕೆ ಬದಲಾಗಿ ಏನಾದ್ರು ಎಕ್ಸ್ಚೇಂಜ್ ಏನಾದ್ರು ಬೇಕು ಅಂದರೆ ಮಾಡ್ಕೊಳ್ಳಿ ಸರ್, ಪರವಾಗಿಲ್ಲ ಅಂತಂದರು. ಹಾಗೆ ಒಂದು ಕ್ಯಾಮ್ರಾ ಇಲ್ವಲ್ಲ ನನ್ನ ಹತ್ರ, ಈಗಿರೋದು ಒಂದೇ GoPro ಕ್ಯಾಮ್ರಾ ಒಂದೇ ಇರೋದು. ಸೊ ಮೊಬೈಲ್ನಲ್ಲಿ ವಿಡಿಯೋ ಸಕ್ಕತ್ತಾಗಿ ಬರುತ್ತೆ. ನನ್ನ ಮೊಬೈಲ್ನಲ್ಲಿ ರೀಸೆಂಟಾಗಿ ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಸಕ್ಕತ್ತಾಗಿ ಬರುತ್ತೆ ಅದರಲ್ಲಿ. ಸೊ ಇನ್ನು ಮುಂದೆ ಸ್ವಲ್ಪ ಹ್ಯಾಂಡಿ ಆಗೂ ಇರುತ್ತೆ, ಮೊಬೈಲೆಲ್ಲ ಬ್ಲಾಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮೊಬೈಲ್ ಕ್ಯಾಮ್ರಾ ಆಕ್ಸೆಸರೀಸನ್ನು ತೊಗೊಂಡಿದ್ದೀನಿ. ಅದು ಆದಷ್ಟು ಬೇಗ ಒಂದು ಬ್ಲಾಗ್ ಮಾಡ್ತೀನಿ, ಓಕೆನಾ? ಅದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ, ಬೇಕಾದರೆ ಆದಷ್ಟು ಬೇಗ ಮಾಡ್ತೀನಿ. ನಿಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಅಕಸ್ಮಾತ್ ಬೇಕು ಅಂತಂದರೆ ತೊಗೊಬೋದು. ಸೊ ಅದರ ಎಕ್ಸ್ಚೇಂಜಿಗೆ ನಾನು ಕೆಲವೊಂದಿಷ್ಟು ಆಕ್ಸೆಸರೀಸನ್ನು ತೊಗೊಂಡೆ. ತುಂಬ ಹೆಲ್ಪ್ಫುಲ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು ನನಗೆ ಆ ಪ್ರಾಡಕ್ಟು. ಅದು ಯಾವ ಪ್ರಾಡಕ್ಟು ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ನಿಮಗೆ ಅದನ್ನ ತೋರಿಸ್ಬಿಟ್ಟು ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯ. ಅದನ್ನ ಆ ವಸ್ತುನ ತೋರಿಸ್ದೆ ಅದ್ರ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಇನ್ನು ಉಳಿದಿದ್ದನ್ನು ಕ್ಯಾಶ್ ಕೊಟ್ಟರು. ತಕ್ಷಣ ನನಗೆ ಇವತ್ತು ಬೇಕು ಅಂತ ಹೇಳಿದ್ದೆ, ಹಂಗೆ ಒಂದು ಹಾಫ್ ಆ್ಯನ್ ಅವರಲ್ಲೇ ನನಗೆ ಹೋಮ್ ಡೆಲಿವರಿ ಕೊಟ್ಟರು G2 ಪ್ರಾಡಕ್ಟ್ ಅವರು. ತುಂಬ ಖುಷಿ ಆಯಿತು. ಕ್ಯಾಮ್ರಾ ತೊಗೊಂಡ್ರಲ್ಲ, ದೊಡ್ಡ ಖುಷಿ ಆಯಿತು, ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗೋದು. ಇವಾಗ ನನ್ನ ಹತ್ರ 2 ಆ್ಯಕ್ಷನ್ ಕ್ಯಾಮ್ರಾ ಇತ್ತು, ಇವಾಗ ಒಂದೇ ಆ್ಯಕ್ಷನ್ ಕ್ಯಾಮ್ರಾ ಇದೆ. GoPro Hero 9 ಬ್ಲ್ಯಾಕ್ ಇದೆ. ಸೊ ಇವಾಗ ಅದರಲ್ಲೇ ಶೂಟ್ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಸೇಫಾಗಿ ಇಟ್ಟಿದ್ದೆ ಮನೆಯಲ್ಲಿ, ಅಂದರೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ. ಏನಕ್ಕಂತಂದರೆ ನಂದು ಆ ಕ್ಯಾಮ್ರಾ ಇತ್ತಲ್ಲ DJ Action 2, ಅದೆಲ್ಲದಕ್ಕೂ ತುಂಬ ಹ್ಯಾಂಡಿ ಇರೋದು ಆ ಕ್ಯಾಮ್ರಾ. ನಿಜವಾಗ್ಲೂ ಸ್ನೇಹಿತರೆ, ನೀವು ನಂಬಲ್ಲ, ಆ ಪ್ರೈಸ್ ರೇಂಜಿಗೆ ಅದರಲ್ಲಿರುವಂಥ ಫೀಚರ್ ಯಾವ ಕ್ಯಾಮ್ರಾದಲ್ಲೂ ಇಲ್ಲ ಸ್ನೇಹಿತರೆ, ಯಾವ ಆ್ಯಕ್ಷನ್ ಕ್ಯಾಮ್ರಾದಲ್ಲೂ ಇಲ್ಲ. DJI ಕಂಪ್ನಿ ಬಿಟ್ಟು ನಾನು ಹೇಳ್ತಾ ಇರೋದು. ಪುಟ್ಯಾಣಿ ಕ್ಯಾಮ್ರಾ, ಎಷ್ಟು ಫೀಚರ್ಸ್ಗಳಿತ್ತು ಅಂತಂದರೆ, ಕ್ಯಾಮ್ರಾ ಕ್ಲಾರಿಟಿನೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಬೇಜಾರಾಗುತ್ತೆ. ಅದೇ ಕ್ಯಾಮ್ರಾನ ತೊಗೊಂಬಿಡೋಣ ಅಂತ ಹುಡುಕಿದೆ ಆನ್ಲೈನಲ್ಲಿ, ಬಟ್ ಅವೈಲೇಬಲ್ ಇರಲಿಲ್ಲ. ಸೊ ಇನ್ನೇನು ಮಾಡೋಣ, ಬೇಡ ಸುಮ್ಮನೆ ಡೆಡ್ ಇನ್ವೆಸ್ಟು ಮತ್ತು ಹೊಸ ಕ್ಯಾಮ್ರಾ ಎಲ್ಲ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಯಾಕಂತಂದರೆ ಒಳ್ಳೆ ವ್ಯೂಸ್ ಬರ್ತಾಯಿದೆ ನಮ್ಮ ವೀಡಿಯೋಸ್ಗೆ, ನಾವು ಮಾಡೋ ಶ್ರಮಕ್ಕೆ ಏನು ಫಲ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಸುಮ್ಮನೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಸುಮ್ಮನೆ ಅಂತ ಅನ್ನಿಸ್ತು, ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಮುಂದೆ ನೋಡೋಣ, ಒಳ್ಳೆ ವ್ಯೂಸ್ ಬಂದು ನಮ್ಮ ಚಾನಲ್ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೆದ್ರೆ ತಗೊಳ್ಳೋಣ, ಆವಾಗ ಬೇಕಾದ್ರೆ ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡೋಣ, ತೊಂದರೆ ಇಲ್ಲ ಅಂಥೇಳಿ ಸುಮ್ಮನೆ ಆಗ್ಬಿಟ್ಟೆ. ಡ್ರೋನ್ ತೊಗೊಳ್ಳೋಣ ಅಂತಲೂ ಇದ್ದೆ, ಬಟ್ ಎಲ್ಲ ಬೈದರು, ಏನು ವ್ಲಾಗ್ಸ್ಗಳನ್ನೇ ಸರಿಯಾಗಿ ಮಾಡಲ್ಲ, ವ್ಲಾಗ್ಸ್ಗಳಿಗೆ ವ್ಯೂಸ್ ಬರ್ತಾಯಿಲ್ಲ, ಏನಕ್ಕೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತೀಯ ಅಂತ ಬೈದರು ನಮ್ಮ ಸ್ನೇಹಿತರೆಲ್ಲ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಇವಾಗ ನನ್ನ ಹುಲಿ ಬಂದಿದ್ದೆ. ಇವಾಗ ಹುಲಿ ಅಂದರೆ GoPro ಹಳೇ ಹುಲಿ, ಅದರಲ್ಲಿ ಶೂಟ್ ಆಗ್ತಾಯಿದೆ. GoPro ಅಂತ ಬಿಡಿ ನೆಕ್ಸ್ಟ್ ಲೆವೆಲ್ ಇದೆ, ಬಟ್ ಸ್ವಲ್ಪ ಕಿರಿಕಿರಿ ಅಷ್ಟೇ ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ, ಅಲ್ಟಿಮೇಟ್ ಇದೆ. ಈ ಕ್ಯಾಮ್ರಾನು ಅಷ್ಟೇ ತುಂಬ ಒಳ್ಳೆಯದಿದೆ. ಸುಮಾರು ಜನರಿಗೆ GoPro Hero 9 ಬ್ಲ್ಯಾಕಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ, ಹ್ಯಾಂಗ್ ಆಗೋ ಅಂಥದ್ದು, ಮತ್ತು ಫೋಟೋದೆಲ್ಲ ಒಂಥರ ಏನೋ ಗ್ಲಿಚ್ ಆಗಿಬಿಡೋದು, ಆ ಥರ ಎಲ್ಲ ಸುಮಾರು ಜನರಿಗೆ ತೊಂದರೆ ಆಗಿದೆ ಅಂತೆ. ಬಟ್ ನನಗೆ ಇನ್ನೂವರೆಗೂ ಆ ಥರ ತೊಂದರೆಗಳಾಗಿಲ್ಲ. ನನಗೆ ತೊಂದರೆ ಆಗಿರೋದು ಅಂತಂದರೆ 4Kದಲ್ಲೇ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ವಿಡಿಯೋ ಹ್ಯಾಂಗ್ ಆಗೋದು, ಅದಕ್ಕೆ 4Kದಲ್ಲೇ ರೆಕಾರ್ಡ್ ಮಾಡ್ತಾಯಿಲ್ಲ ನಾನು. 2.7K 50 ರೆಸಲ್ಯೂಷನಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಸೊ ಅದರಲ್ಲಿ ರೆಕಾರ್ಡ್ ಮಾಡಿದ್ರೆ ಏನೂ ಸಮಸ್ಯೆ ಆಗೋಲ್ಲ, ಫೋಟೋದೆಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲೂ ಗ್ಲಿಚ್ ಎಲ್ಲ ಏನೂ ಆಗೋಲ್ಲ, ಚೆನ್ನಾಗಿದೆ. ಮತ್ತು ನನಗೆ DJ Action ಕ್ಯಾಮ್ರಾ ಸಖತ್ ಇಷ್ಟ ಆಗಿದೆ. ಫೈಲ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಮತ್ತು ಮೈಕನ್ನು ಕನೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ತುಂಬ ಸಖತ್ತಾಗಿತ್ತು. ಮೋಟೋ ಬ್ಲಾಗಿಂಗ್ಗೆ GoPro ಅಷ್ಟು ವೇಟ್ ಇರಲಿಲ್ಲ, ಸ್ವಲ್ಪ ವೇಟ್ಲೆಸ್ ಇತ್ತು, ಚೆನ್ನಾಗಿ ಆಗೋದು. ಏನು ಮಾಡೋಕ್ಕಾಗಲ್ಲ. ಒಂದು ಆಕ್ಸಿಡೆಂಟ್ ಆಯಿತು, ಸಣ್ಣ ಆಕ್ಸಿಡೆಂಟು. ಅದಾದ ನಂತರ ಕ್ಯಾಮ್ರಾ ಹೋಯಿತು. ಆಮೇಲೆ ದೊಡ್ಡ ಟ್ಯಾಕ್ಸೇ ನನಗೆ ಡಿಸೆಂಬರ್ ತಿಂಗಳಲ್ಲಿ
ಗಾಡಿ ಒಂದು ಸ್ವಲ್ಪ ಖರ್ಚು ಮಾಡಿದ್ನ, ಕ್ಯಾಮ್ರಾ ಒಂದು ಹೋಯಿತು. ಹೀಗೆ ಸಣ್ಣ ಪುಟ್ಟ ಕೆಲಸಗಳು ಸುಮಾರು ದುಡ್ಡು ಕಳ್ಕೊಂಡೆ ಡಿಸೆಂಬರ್ ತಿಂಗಳಲ್ಲಿ. ಪ್ರತಿ ವರ್ಷ ಹಿಂಗೆ ಆಗೋದು. ಪ್ರತಿ ವರ್ಷ ಏನಾಗೋದಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ದುಡ್ಡೇ ಉಳಿತಾ ಇರಲಿಲ್ಲ. ಅಂದರೆ ನನ್ನ ಖರ್ಚಿಗೆ ಸಹಿತ ದುಡ್ಡು ಉಳಿತಾ ಇರಲಿಲ್ಲ. ಏನಾದರೂ ಒಂದು ಸಮಸ್ಯೆ ಬರೋದು. ಬಟ್ ಈ ವರ್ಷ 2025ನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಏನು ತೊಂದರೆ ಇರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ ಇದೆ, ಈ ಥರ ಎಲ್ಲ ಸಮಸ್ಯೆಗಳಾಯಿತು. ಏನು ಮಾಡೋದು? ಒಂದು ಸೆಕೆಂಡು. ಚಿಕ್ಕದಿದೆ ರೋಡು. ಬುಲಾರೋ ಬರ್ತಾಯಿದೆ. ತುಂಬ ಚಿಕ್ಕದಿದೆ ರೋಡ್ ಇದು. ಸ್ವಲ್ಪ ಕೆಲಸದ ಮೇಲೆ ಹೊರಟಿದ್ದೆ ಹಾಗೆ. ಮತ್ತು ಇನ್ನೊಂದು ವಿಚಾರ ಹೇಳೋದು ಮರ್ತೋಗ್ಬಿಟ್ಟೆ. ಕ್ಯಾಮ್ರಾ ಇಲ್ವಲ್ಲ, ಸೊ ಹಾಗಾಗಿ ನಾನು ಮೊನ್ನೆ ಬೆಂಗಳೂರಿಂದ ಸಿದ್ದಾಪುರಕ್ಕೆ ಅಂದರೆ ನಮ್ಮ ಊರಿಗೆ ಬೈಕ್ನೆಲ್ಲ ಬಂದೆ. ಬಟ್ ವ್ಲಾಗ್ ಮಾಡೋದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಇರಲಿಲ್ಲ. ನನ್ನ ಗೋಪುರನ ನಿಮ್ಗೆ ಹೇಳ್ದಂಗೆ ನಾನು ಮನೆಯಲ್ಲೇ ಇಟ್ಟಿದ್ದೆ. ಸೊ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ ಬರಬೇಕಾದ್ರೆ. ಸೊ ಸ್ವಲ್ಪ ಆರಾಮ ಅನ್ನಿಸ್ತು ಬರಬೇಕಾದ್ರೆ. ಏನಕ್ಕಂತಂದರೆ ಈ ವ್ಲಾಗ್ ಮಾಡ್ಕೊತ ಬಂದರೆ ಸ್ವಲ್ಪ ರಿಸ್ಕೆ. ಮಧ್ಯೆ ನಿಲ್ಲಿಸ್ತಾ ಇರಬೇಕು, ಬ್ಯಾಟ್ರಿ ಕಡಿಮೆ ಆಗುತ್ತೆ, ಬ್ಯಾಟ್ರಿ ಚಾರ್ಜ್ ಹಾಕ್ಕೋಬೇಕು, ಹೀಗೆಲ್ಲ ಇರುತ್ತೆ. ವ್ಲಾಗ್ ಮಾಡ್ತಾ ಬಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಬೆಳಗ್ಗೆ ನಾನು 25ನೇ ತಾರೀಕು ಬೆಳಗ್ಗೆ ಕರೆಕ್ಟಾಗಿ 5 ಗಂಟೆಗೆ ಬಿಟ್ಟಿದ್ದೀನಿ ಬೆಂಗಳೂರು. ನನ್ನ ರೂಮನ್ನು ಬಿಟ್ಟಿದ್ದೀನಿ. ಮನೆಗೆ ಸುಮಾರು 1:30ಗೆ ರೀಚ್ ಆದೆ ಆರಾಮಾಗಿ. ಮಾಮೂಲಿ 4:30, 5:30, 6 ಗಂಟೆ ಆಗೋದು ಪ್ರತಿ ಸಲ. ಬಟ್ ಈ ಸಲ ಕ್ಯಾಮ್ರಾ ತೊಗೊಂಡೋಗಿಲ್ವಲ್ಲ, ಅಂದರೆ ಕ್ಯಾಮ್ರಾ ಇರಲಿಲ್ವಲ್ಲ, ವ್ಲಾಗ್ ಏನೂ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಬಂದೆ. ಮತ್ತು ಕೆಲವೊಂದಿಷ್ಟು ಬೈಕ್ಗಳ ಆಕ್ಸೆಸರೀಸ್ಗಳನ್ನು ಸ್ವಲ್ಪ ತೊಗೊಂಡಿದ್ದೀನಿ. ವ್ಲಾಗಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ಅದೆಲ್ಲ ತೋರಿಸ್ತೀನಿ, ನಿಮ್ಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಖಂಡಿತ ಹಾಕಿ. ನಾನು ಏನೇ ತೊಗೊಂಡ್ರು ನಿಮ್ಗೆ ತೋರಿಸ್ತೀನಿ ವಿತ್ ಡೀಟೇಲ್ಸ್ ಸಮೇತ. ಓಕೆನಾ? ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಅಜ್ಜಿ ಮನೆಗೆ ಬನವಾಸಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಕಾರ್ ತುಂಬ ಗಲೀಜಾಗಿತ್ತು. ಕಾರನ್ನು ವಾಶ್ ಮಾಡಿಸ್ಕೊಂಡು ಮರ್ತೋದೆ. ಎಮಿಷನ್ ಟೆಸ್ಟ್ ಒಂದು ಮಾಡಿಸ್ಬೇಕಾಗಿತ್ತು, ಮರ್ತೋದೆ. ಬನವಾಸಿಗೆ ಹೋದ್ಮೇಲೆ ಮಾಡಿಸ್ಬೇಕು. ಕಾರ್ ಕತೆ ಏನೇನಾಗಿತ್ತು ಗೊತ್ತಿಲ್ಲ. ತುಂಬ ದಿನ ಆಯಿತು ಕಾರು ಓಡಿಸಿದೆ. ರೀಸೆಂಟಾಗಿ ನಮ್ಮ ತಂದೆ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಬಟ್ ಸರ್ವಿಸ್ ಮಾಡಿಸಿದ್ರು ಕೂಡ ಕಾರ್ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇಲ್ಲ. ನಾನು ಹೋಗಬೇಕಾಗಿತ್ತು ಸರ್ವಿಸಿಗೆ, ಏನು ಮಾಡೋಣ, ಆಗಿಲ್ಲ. ನಾನು ಹೋದರೆ ಗೊತ್ತಲ್ಲ, ಕುತ್ಕೊಂಡು ಮಾಡಿಸ್ಕೊಂಬರ್ತೀನಿ. ಕಾರೆಲ್ಲ ಬಿಟ್ಟು ಸರ್ವಿಸ್ ಎಲ್ಲ ಮಾಡಿಸೋಲ್ಲ ನಾನು. ಯಾವುದೇ ಗಾಡಿ ಇರಲಿ ಕುತ್ಕೊಂಡು ನನ್ನ ಎದುರಿಗೆ ಮಾಡಬೇಕು, ಮಾಡಿಸ್ಕೊಂಡೇ ಬರೋದು. ಏನು ತುಂಬ ಚಿಕ್ಕ ರೋಡ್ ಇದು. ಅಯ್ಯೋ, ಒಂದು ವೆಹಿಕಲ್ ಬಂತು ಅಂತಂದ್ರೆ ಸೈಡ್ಯ ಅದು ಸಿಕ್ಕಾಬಿಟ್ಟೆ ಧೂಳು. ಗಾಡಿ ಇವತ್ತಷ್ಟೇ ಫುಲ್ ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡಿದ್ದೆ. ಏನು ಮಾಡೋಣ? ಅದಕ್ಕೆ ತುಂಬ ದಿನಗಳು ಆಯಿತು ಬ್ಲಾಗ್ಗಳು ಯಾವುದೂ ಬಂದಿಲ್ಲ. ಕ್ಯಾಮ್ರಾ ಇರಲಿಲ್ಲ. ಮೊಬೈಲಲ್ಲಿ ನಾವು ಬ್ಲಾಗ್ ಶೂಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ವಿಡಿಯೋ ಸ್ಟೆಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ನಂದು ಹಳೆ ಸ್ಯಾಮ್ಸಂಗ್ S21 FE 5G ಏನಿತ್ತು, ಸಖತ್ತಾಗಿತ್ತು ಆ ಮೊಬೈಲು. ಕ್ಯಾಮ್ರಾ ಎಲ್ಲ ಅಲ್ಟಿಮೇಟ್ ಆಗಿತ್ತು. ಬಟ್ ನನಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಸನಾತನ ಜ್ಯೋತಿಷ್ಯ ಅಂತ, ನಿಮಗೆಲ್ಲ ಗೊತ್ತಿದೆ, ಹೇಳಿದ್ದೀನಿ ಇನ್ನೇನು ವಿಡಿಯೋದಲ್ಲಿ. ಸೊ ಅದಕ್ಕೆ ಬೇಕು. ಅದು ಚೆನ್ನಾಗಿ ಓಡ್ತಾ ಇದೆ, ಮಾನಿಟೈಸೇಷನ್ ಆಗಿದೆ. ಬಟ್ ಅರ್ನಿಂಗ್ಸ್ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ವ್ಲಾಗ್ಗಳನ್ನು ಅಂದರೆ ವಿಡಿಯೋಗಳನ್ನು ಶೂಟ್ ಮಾಡೋದಕ್ಕೆ ಒಳ್ಳೆ ಬ್ಯಾಟ್ರಿ ಇರುವಂಥದ್ದು, ಪ್ರೊಸೆಸರೆಲ್ಲ ಒಂದು ರೇಂಜಿಗೆ ಚೆನ್ನಾಗಿರೋದು ಬೇಕಾಗಿತ್ತು. ಕಡಿಮೆ ಬಜೆಟಲ್ಲಿ ಹುಡುಕ್ತಾ ಇದ್ದೆ. ಬ್ಯಾಟ್ರಿ ಮಾತ್ರ ಬರ್ತಾನೆ ಇರಲಿಲ್ಲ ಸ್ಯಾಮ್ಸಂಗಲ್ಲಿ. ಬ್ಯಾಟ್ರಿ ಮೊದಲು ಹೆಂಗಿತ್ತು ಹಾಗೆ ಇತ್ತು, ಏನೂ ಸಮಸ್ಯೆ ಆಗಿಲ್ಲ ಮೊಬೈಲು. ಆಲ್ಮೋಸ್ಟು ಸ್ನೇಹಿತರೆ ಸ್ಯಾಮ್ಸಂಗಲ್ಲಿ S ಸೀರೀಸ್ ಏನಿದೆ ಯಾವುದೇ ಥರ ಸಮಸ್ಯೆಗಳು ಬರೋಲ್ಲ.
ಅಂದರೆ ಒಂಥರ ಸ್ಯಾಮ್ಸಂಗ್ ಪ್ರೀಮಿಯಮ್ ಸೀರೀಸ್ ಇದ್ದಂಗೆ, ಎಸ್ ಸೀರೀಸ್ ಫುಲ್ ಪ್ರೀಮಿಯಮ್ ಆಗಿರುತ್ತೆ ಮೊಬೈಲು. ಯಾವುದೇ ಥರ ಸಮಸ್ಯೆಗಳು ಬರೋಲ್ಲ. ಮದರ್ ಬೋರ್ಡ್ ಆಗಿರ್ಬೋದು, ಯಾವುದೇ ಥರ ಸಮಸ್ಯೆ ಬರೋಲ್ಲ ಎಸ್ ಸೀರೀಸಲ್ಲಿ ಮಾತ್ರ. ಮಿಕ್ಕಿದ್ದು ಗೊತ್ತಿಲ್ಲ, ನಾನು ತಗೊಂಡಿದ್ದು ಎಸ್ ಸೀರೀಸ್ ಮಾತ್ರ. ಫಸ್ಟು ಯಾವುದೋ ಒಂದು ತೊಗೊಂಡಿದ್ದೆ ಹಳೇದು ಎಸ್ ಸೀರೀಸೇ, ಯಾವುದೊಂದು ಗೊತ್ತಾಗ್ತಾಯಿಲ್ಲ, ನೆನಪಿಲ್ಲ. ಆವಾಗೂ 24,000 ಕೊಟ್ಟಿದ್ದೆ, ಎಷ್ಟು ಒಂದು 8 ವರ್ಷದ ಹಿಂದೆ. ಆವಾಗಲೇ ತಗೊಂಡಿದ್ದೆ, ಸಖತ್ತಾಗಿತ್ತು. S3 Neo, ಕರೆಕ್ಟ್, S3 Neo ಅಂತ ಒಂದು ಮೊಬೈಲ್ ಇತ್ತು ಆವಾಗ. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಬಟ್ ಬ್ಯಾಟ್ರಿ ಇದೆ ಸ್ವಲ್ಪ ಕಡಿಮೆ ಇತ್ತು. ಅದಾದಮೇಲೆ ನಾನು ಸ್ಯಾಮ್ಸಂಗಲ್ಲಿ S21 FE 5G ಅಲ್ಟಿಮೇಟ್ ಮೊಬೈಲ್ ಮಾತ್ರ. ಕ್ಯಾಮ್ರಾ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ಟಿಮೇಟ್ ಆಗಿತ್ತು. ಬಟ್ ಬ್ಯಾಟ್ರಿ ಮಾತ್ರ ದಿನಕ್ಕೆ 3 ಸಲ ಚಾರ್ಜ್ ಹಾಕಬೇಕಾಗಿತ್ತು. ಅಂದರೆ ನಾನು ಮಾಡೋ ಕೆಲಸಕ್ಕೆ, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವ್ಲಾಗ್ಗಳನ್ನು ಶೂಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಅದರಲ್ಲೇ ಮಾಡ್ತಿದ್ದೆ ನಾನು. ಇನ್ನೊಂದು ಸನಾತನ ಜ್ಯೋತಿಷ್ ಏನಿದೆ ಅದ್ರದ್ದು ವಿಡಿಯೋಸ್ ಎಲ್ಲ ಅದರಲ್ಲೇ ಮಾಡ್ತಿದ್ದೆ. ಸೊ ಬ್ಯಾಟ್ರಿ ಸಾಕಾಗ್ತಾ ಇಲ್ಲ, ಮಧ್ಯೆ ಮಧ್ಯೆ ಸ್ವಿಚ್ ಆಫ್ ಆಗೋದು, ಮತ್ತು ವಿಡಿಯೋ ರೆಂಡರ್ ಆಗಬೇಕಾದ್ರೆ ಸ್ವಿಚ್ ಆಫ್ ಆಗಿಬಿಡೋದು, ಈ ಥರ ಸಮಸ್ಯೆಗಳಾಯಿತು. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಬ್ಯಾಟ್ರಿ ಚೆನ್ನಾಗಿರೋದು ಮೊಬೈಲ್ ತಗೊಳ್ಳೋಣ ಅಂತ ನೋಡಿದೆ. ಒಪ್ಪೋ, ವಿವೋ ಎಲ್ಲ ಸಖತ್ತಾಗಿ ಬರುತ್ತೆ ಬ್ಯಾಟ್ರಿ, ಬಟ್ ನನಗೆ ಅವ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ ಇಷ್ಟ ಆಗಲ್ಲ. ಮೋಟ್ರೋಲಾ ಚೆನ್ನಾಗಿತ್ತು, ಬಟ್ ಕೆಲವೊಂದಿಷ್ಟು ಚೆನ್ನಾಗಿರಲಿಲ್ಲ ಅದರಲ್ಲಿ. ಮೋಟೋನು ತೊಗೊಂಡಿದ್ದೆ, ಮೋಟೋ 30 ಏನೋ ಇತ್ತು ನನಗೆ ಮೊದಲು, ಸ್ಯಾಮ್ಸಂಗ್ S21 ತೊಗೊಳೋಕ್ಕಿಂತ ಮುಂಚೆ. ಬಟ್ ಮೋಟೋನು ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ OnePlus-ಗೆ ಹೋದೆ. OnePlus ಇದೆ ನಂದು ಹಳೇದು, OnePlus 7 ಏನೋ ಇದೆ. OnePlus 7 ಇದೆ, ಈಗೂ ಇದೆ. ಬಟ್ ನಮ್ಮಮ್ಮ ಯೂಸ್ ಮಾಡ್ತಾಯಿದ್ದಾರೆ, ಅಮ್ಮಂಗೆ ಕೊಟ್ಟಿದ್ದೀನಿ. ಅದಾದಮೇಲೆ ಅದೇ ಈಗ ರೀಸೆಂಟಾಗಿ ಹೊಸ ಮೊಬೈಲ್ ತೊಗೊಂಡೆ, OnePlus Nord 5 ಅಂಥೇಳಿ. OnePlus Nord 5 ಅದು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬ ಇದೆ ಅನ್ಬಾಕ್ಸ್ ಮಾಡೋದು, ಬಟ್ ಟೈಮ್ ಸಿಗ್ತಾಯಿಲ್ಲ. ಇನ್ನೊಂದು ಚಾನಲಲ್ಲಿ ಬ್ಯುಸಿ ಆಗಿರೋದ್ರಿಂದ ಟೈಮೇ ಸಿಗ್ತಾಯಿಲ್ಲ ಸ್ನೇಹಿತರೆ. ಲೈವ್ ಕಾರ್ಯಕ್ರಮಗಳು ಎಲ್ಲ ಮಾಡ್ತೀವಿ, ಅದು ಜ್ಯೋತಿಷ್ಯ ಚಾನಲ್ ಅಲ್ವಾ, ಸೊ ಫುಲ್ ಬ್ಯುಸಿ. ಇವಾಗ ನೀವು ನಂಬಲ್ಲ, ಒಂದು 20ರಿಂದ 25 ವ್ಲಾಗ್ಗಳಿದೆ ನಮ್ಮ ಮೊಬೈಲ್ನಲ್ಲಿ. ಅದು ಇನ್ನೂ ಎಡಿಟ್ ಆಗಿಲ್ಲ. ದಿನ ಒಂದೊಂದೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಬೇಕು. ಸೊ ಹಾಗಾಗಿ ಒಂದು ಒಳ್ಳೆ ಬ್ಯಾಟ್ರಿ ಇರುವಂಥದ್ದು ಮೊಬೈಲ್ ಬೇಕಾಗಿತ್ತು. ಜೊತೆಗೆ ಕ್ಯಾಮ್ರಾನು ತುಂಬ ಚೆನ್ನಾಗಿರೋದು ತೊಗೊಂಡೆ. ಬಟ್ ಕ್ಯಾಮ್ರಾ ಎಲ್ಲ ತುಂಬ ಚೆನ್ನಾಗಿದೆ, ಸ್ಟೆಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಆ ಮೊಬೈಲ್ ಆಕ್ಸೆಸರೀಸ್ ಒಂದೆರಡು ತೊಗೊಂಡಿದ್ದೀನಿ. ಕ್ಯಾಮ್ರಾ ಆಕ್ಸೆಸರೀಸ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ವಾತಾವರಣ ಇಲ್ಲಿ. ಎಷ್ಟು ದಿನ ಆಗಿತ್ತು ಸ್ನೇಹಿತರೆ ಕಾರ್ ನೆತ್ತಿದೆ, ತುಂಬ ಗಲೀಜಾಗ್ಬಿಟ್ಟಿತ್ತು. ಫುಲ್ ವಾಶ್ ಮಾಡಿಸ್ಕೊಂಡು ಬಂದಿದ್ದೀನಿ. ಚೆನ್ನಾಗಿದೆ ವಾತಾವರಣ, ಸೂಪರಾಗಿದೆ. ಈ ಕಡೆ ಎಲ್ಲ ಬರೋದು ತುಂಬ ದಿನ ಆಯಿತು. ಅದು ಕಾರಲ್ಲಿ ಇಷ್ಟು ತನಕ AC ಓಡ್ತಾ ಇತ್ತು. ನಾವು ವಿಂಡೋ ತೆಕ್ಕೊಳ್ಳೋಣ, ಹಳ್ಳಿ ಕಡೆ ಇದ್ದೀವಿ, ಫ್ರೆಶ್ ಗಾಳಿ ಬರುತ್ತೆ. ಸ್ವಲ್ಪ ಪಿಕಪ್ ಕಡಿಮೆ ಆಗುತ್ತೆ ಎ ಸಿ ಆನ್ ಮಾಡಿದ್ರೆ ನಮ್ಮ ಗಾಡಿ ಸ್ವಲ್ಪ ಪಿಕಪ್ ಸ್ವಲ್ಪ ಕಡಿಮೆ, ಅಷ್ಟೊಂದು ಪಿಕಪ್ ಇರೋಲ್ಲ. ನಮ್ಮ ರಿಲೇಟಿವ್ದು ಮದುವೆ ಇದೆ, ಸೊ ಆದಷ್ಟಿಂದ ಸ್ವಲ್ಪ ಕೆಲಸಗಳಿದ್ದಾವೆ. ಹಾಗಾಗಿ ಕಾರ್ ತಗೊಂಡು ನಮ್ಮ ಅಜ್ಜಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಒಂದು ವಾರ ಅಲ್ಲೇ ಹಾಲ್ಟಿಂಗು ಅಂತ ಅಂದ್ಕೊಳ್ಳಿ. ಒಂದು ವಾರ ಅಲ್ಲೇ ಹಾಲ್ಟಿಂಗು. ನೋಡೋಣ, ಆದಷ್ಟು ವ್ಲಾಗ್ಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಊರಿಗೆ ಬಂದಾಗ ಆಲ್ಮೋಸ್ಟ್ ಪ್ರಯತ್ನ ಮಾಡ್ತೀನಿ. ಕೆಲಸಗಳು ಜಾಸ್ತಿ ಆಗಿಬಿಟ್ರೆ ಕಷ್ಟ. ಅಣ್ಣ ದಾರಿ ಬಿಡೋಣ, ಹೊಸ ಗಾಡಿ ಬೇರೆ, ಐಸ್ ಕ್ರೀಮ್ ಇಟ್ಕೊಂಬಂದಿದ್ದೀರ. ಎಲ್ಲಿ ಹೋಗ್ತೀಯ ಅಣ್ಣ? ಗಾಡಿನ ಆಫ್ ಆಗೈತೆ, ಹೋಗೈತಿ. ಅದೇನು ಸರ್ವಿಸ್ ಮಾಡೋರು ಗಾಡಿನ.
ಗಾಡಿ ಮೊದಲಿನಕ್ಕಿಂತ ಒಂಥರ ವರ್ಸ್ಟ್ ಆಗ್ಬಿಟ್ಟಿದೆ, ಏನಕ್ಕೆ ಗೊತ್ತಿಲ್ಲ. ನೋಡೋಣ. ನಾನು ವಾಪಸ್ಸು ಫೆಬ್ರವರಿ 12 ಅಥವಾ 13 ವಾಪಸ್ ಬೆಂಗಳೂರಿಗೆ ಹೋಗಬೇಕು. ಗಾಡಿ ತಗೊಂಡು ಹೋದರೆ ಪಕ್ಕ ಬ್ಲಾಗ್ ಮಾಡ್ತೀನಿ, ಮೋಟೋ ಬ್ಲಾಗ್ ಮಾಡ್ತೀನಿ. ಆಮೇಲೆ ನಂತರ ಮತ್ತೊಂದು ಏಪ್ರಿಲ್ 20ಕ್ಕೇನೋ ಮತ್ತೆ ಶೂಟ್ ಇದೆ ನಮ್ಮದು ಹೊರಗಡೆ, ಸಿರ್ಸಿ ಹತ್ರ ಶೂಟಿಗೆ ಹೋಗಬೇಕು. ಅಲ್ಲಿ ಒಂದು 2-3 ದಿನ. ಆವಾಗ ಶೂಟಿಗೆ ಹೋದಾಗೆಲ್ಲ ಬ್ಯುಸಿ ಇರ್ತೀವಿ, ಅಲ್ಲಿ ಬ್ಲಾಗ್ ಮಾಡೋದಕ್ಕಾಗಲ್ಲ, ಪ್ರಯತ್ನ ಮಾಡ್ತೀನಿ. ಫುಲ್ಲು ತಿರುಗಾಟ 2 ತಿಂಗಳು. ಕಾರ್ ತಂದರೆ ಪೆಟ್ರೋಲಿಗೆ ಬೇಕು ಸ್ನೇಹಿತರೆ, ಅದಕ್ಕೆ ನಾನು ಕಾರ್ ಎಲ್ಲೂ ತಗೊಂಡೇ ಹೋಗಲ್ಲಪ್ಪ. ಪೆಟ್ರೋಲ್ ಹಾಕಿ 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 ಜೇಬೆಲ್ಲ ಖಾಲಿ ಆಗ್ಬಿಡುತ್ತೆ. ಕಾರಲ್ಲಿ ಒಂದು 30-40 ಮೈಲೇಜ್ ಕೊಡೋದು ಇದ್ಬಿಟ್ಟಿದ್ರೆ ಗಾಡಿನೇ ತಗೊಳ್ತಾ ಇರಲಿಲ್ಲ, ಕಾರ್ ತಗೊಂಡೇ ಓಡಾಡ್ತಾ ಇರ್ತಿದ್ದೆ. ಸಖತ್ತಾಗಿರೋದು. ಒಳ್ಳೆ ಮೈಲೇಜ್ ಇರುವಂಥದ್ದು ಗಾಡಿ ಅಂತಂದರೆ ಮಾರುತಿನೇ, ಅದು ಬಿಟ್ಟರೆ ಮತ್ತು ಯಾವ ಗಾಡಿನೂ ಇಲ್ಲ ಸದ್ಯಕ್ಕೆ. ಎಲ್ಲ 20-21 ಕೊಡೋದಷ್ಟೇ ಎಷ್ಟು ಅಂದರೆ. ನಮ್ಮದು ಇನ್ನೊಂದು ಕಾರ್ ಇದೆಯಲ್ಲ ಬ್ರಿಜಾ, ಅದರಲ್ಲಿ 24 ಕೊಡುತ್ತೆ ನಮ್ಮ ಸ್ನೇಹಿತರದ್ದು. ಸಖತ್ತಾಗುತ್ತೆ ಓಡಿಸೋಕ್ಕೆ ಬ್ರಿಜಾ ಮಾತ್ರ ಅಲ್ಟಿಮೇಟ್. ನಾವು ಶೂಟಿಗೆಲ್ಲ ಹೋದರೆ ಸಾಮ ಚಚ್ಚಾಗ್ತಿದ್ದೆ ಗಾಡಿನ. ಮತ್ತು ಏನು ಸ್ನೇಹಿತರೆ ಸಮಾಚಾರ? ತಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಆದಷ್ಟು ಸ್ನೇಹಿತರೆ ನಮ್ಮ ಬ್ಲಾಗ್ಸ್ಗಳಿಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವ್ಯೂಸನ್ನು ಕೊಡಿ. ಎಲ್ಲ ನಿಮ್ಮ ಕೈಲೇ ಇದೆ ನೋಡಿ. ಒಳ್ಳೆ ವ್ಯೂಸ್ ಬಂದರೆ ಖಂಡಿತ ಒಳ್ಳೊಳ್ಳೆ ಬ್ಲಾಗ್ಗಳನ್ನು ಮಾಡ್ತೀನಿ. ಇನ್ನು ಮತ್ತೆ ತಿರ್ಗಾ ಹೊಸದಾಗಿ ನನ್ನ ಹೆಲ್ಮೆಟ್ ಸೆಟಪ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಗೋಪ್ರೋ ಸೆಟಪ್ ಇತ್ತು, ಅದನ್ನು ತೆಗೆದು ಇವಾಗ DJ ಆ್ಯಕ್ಷನ್ ಕ್ಯಾಮ್ರಾ ಇತ್ತಲ್ಲ, ಅದಕ್ಕೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೆ. ತುಂಬ ಸಖತ್ತಾಗಿತ್ತು, ಇಷ್ಟ ಆಗಿತ್ತು. ಬಟ್ ಇವಾಗ ಮತ್ತೆ ಅದನ್ನು ತಿರ್ಗಾ ಚೇಂಜ್ ಮಾಡಬೇಕು. ಇವಾಗ ಸ್ವಲ್ಪ ವೇಟು ಸ್ನೇಹಿತರೆ ಗೋಪ್ರೋ, ಹಾಗಾಗಿ ನಮ್ಮ ರಿಲೇಟಿವ್ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಅವ್ರು ಬರೋದ್ರೊಳಗೆ ಹುಬ್ಳಿಂದ ಹೊರಟಿದ್ದಾರೆ. ಅವ್ರು ಬರೋದ್ರೊಳಗೆ ನಾನು ನಮ್ಮ ಅಜ್ಜಿ ಮನೆ ತಲುಪೆ. ನಮ್ಮ ಅತ್ತೆ ಬರ್ತಾ ಇದ್ದಾರೆ. ನಮ್ಮ ಅತ್ತೆ ಎಲ್ಲ ಇರೋದು ಮಹಾರಾಷ್ಟ್ರದಲ್ಲಿ. ಅತ್ತೆ ಮಗಳ ಮದುವೆ ಇದೆ, ಸೊ ಹಾಗಾಗಿ ರೆಕಾರ್ಡ್ ಆಗ್ತಾಯಿದೆ ಸ್ನೇಹಿತರೆ. ಗೋಪ್ರೋ ಸಿಕ್ಕಾಪಟ್ಟೆ ಹೀಟ್ ಆಯಿತು ಅಂಥೇಳಿ ನೋಟಿಫಿಕೇಶನ್ ಬಂತು, ಟೂ ಮಚ್ ಹೀಟ್ ಅಂತ ಹೇಳ್ಬಿಟ್ಟು ಹಂಗೆ ಶಡನ್ ಆಗೋಯ್ತು. ಅದಕ್ಕೆ ಇವಾಗ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಮೊಬೈಲ್ನ ನಾನು ಕಾರ್ ಗ್ಲಾಸ್ ಏನಿದೆ ಮುಂದ್ಗಡೆ, ಫ್ರಂಟ್ ಗ್ಲಾಸ್, ಕಾರಿಗೆ ಗ್ಲಾಸ್ ಏನಿದೆ ಮಿರರ್ ಬರುತ್ತಲ್ಲ, ಅದ್ರ ಕೆಳಗಡೆ ಒಂದು ಪೋಟ್ರಾನಿಕ್ಸ್ ಅವ್ರದ್ದು ಮೌಂಟ್ ತೊಗೊಂಬಂದಿದ್ದೀನಿ. ಅದೆಲ್ಲ ತೋರಿಸ್ತೀನಿ ನಿಮಗೆ, ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ. ಬ್ಲಾಗ್ ಮಾಡೋದಕ್ಕೆ ಅಂಥೇಳಿ ಎಲ್ಲ ಮೊಬೈಲ್ನಲ್ಲಿ ಬ್ಲಾಗ್ ಮಾಡೋದಕ್ಕೆ ಕೆಲವೊಂದು ಎಕ್ಸಸೈಸ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಗೋಪ್ರೋ ಕೈ ಕೊಡ್ತು, ಮಧ್ಯೆ ಶೂಟಲ್ಲೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಹಂಗೆ ಸಡನ್ನಾಗಿ ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು, ಅದು ಮತ್ತು ಫ್ರಂಟ್ ಗ್ಲಾಸಲ್ಲಿ ಮೌಂಟ್ ಮಾಡಿದ್ದೀನಲ್ಲ, ಸೊ ಹಾಗಾಗಿ ಫುಲ್ ಹೀಟಿಗೆ ಪವರ್ ಆಫ್ ಆಗೋಯ್ತು ಗೋಪ್ರೋ.
ಸೆನ್ಸರ್ ಇರುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಅದು. ಸೊ ಆ ಟೈಮಲ್ಲಿ ನೋಡಿ ಈ ಥರ ಆರಾಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೋಬೋದು. ತುಂಬ ಇಷ್ಟ ಆಯ್ತು ನನಗೆ ಈ ಮೌಂಟು, ಹಾಗಾಗಿ ತರಿಸ್ಕೊಂಡಿದ್ದೀನಿ. ಪೋರ್ಟ್ರೇಟಲ್ಲಿ ಶೂಟ್ ಆಗ್ತಾ ಇದೆಯಾ? ಇದು 360 ಡಿಗ್ರಿ ಇಲ್ಲ, ಅದೊಂದು ಎಡಬಟ್ಟು ಮಾಡ್ಬಿಟ್ಟೆ ನಾನು. ನೋಡ್ಕೊಂಡು ತೊಗೋಬೇಕಾಗಿತ್ತು. ಪೋರ್ಟ್ರಾನಿಕ್ಸ್ ಅವ್ರದ್ದು ಮ್ಯಾಗ್ನೆಟಿಕ್ ಮೌಂಟ್ 360 ಡಿಗ್ರಿ ಇದ್ದರೆ ನನ್ನ ಈ ಕ್ಯಾಮ್ರಾ ಆ್ಯಂಗಲನ್ನು ಚೇಂಜ್ ಮಾಡ್ಬೋದಾಗಿತ್ತು, ಅವಾಗ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಇದು ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಕ್ಕಾಗಲ್ಲ, ಇದೊಂದೇ ಸಮಸ್ಯೆ ಆಗಿರೋದು. ನೋಡಿ ಒಂದು ಸೈಡಿಗೆ ಕಾಣಿಸ್ತಾ ಇದ್ದೀನಿ ನಾನು. 360 ಇದ್ದಿದ್ರೆ ನಾನು ಮಿಡ್ಲಿಗೆ ಕಾಣಿಸ್ತಾ ಇದ್ದೆ, ಸೆಂಟ್ರಲ್ ಇರ್ತಾ ಇತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಊಟ ಮಾಡ್ಕೊಂಡು ಹಂಗೆ ಗಡಬಡಿಯಲ್ಲಿ ಹೊರಟಿದ್ದೀನಿ. ಕಾರ್ ವಾಶ್ ಮಾಡ್ಕೊಂಡು ಹಂಗೆ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಹಂಗೆ ಹೊರಟಿದ್ದೀನಿ. ಬೆಳಗ್ಗೆ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ಸೊ ಹಾಗಾಗಿ ಟೈಮ್ ಸಿಕ್ಕಿಲ್ಲ ನಂಗೆ ಸೆಟ್ ಕೊಡೋದಕ್ಕೆ. ಹಂಗೆ ಸುಮ್ಮನೆ ಒಂದು ಮೌಂಟ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ನೋಡೋಣ, ಇವತ್ತು ಟ್ರೈ ಮಾಡೋಣ ಅಂತೇಳಿ ಅಷ್ಟೇ ಸ್ನೇಹಿತರೆ. ಹತ್ರನೇ ಇದ್ದೀನಿ, ಇನ್ನೇನು 2-3 ಕಿಲೋಮೀಟ್ರ್ ಇದೆ ಅಷ್ಟೇ. ಬಾಣಾಸಿ ಎಲ್ಲ ನಮ್ಮ ಮನೆಯಿಂದ ತುಂಬ ಹತ್ತಿರ, ಏನು ಒಂದು 15 ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದು. ಇದೊಂದು ಒಳ್ಳೆ ಥರನೂ ಏನು ಮಾಡೋಣ ಅಂತ ಗೊತ್ತಿಲ್ಲ. ಸರ್ವಿಸ್ ಮಾಡೋಣ, ಸೊ ಹೊಸ ಸಮಸ್ಯೆಗಳೆಲ್ಲ ಶುರು ಆಗ್ತಾ ಇದೆ. ನಾವು ದುಡ್ಡು ಕೊಟ್ಟರು ಕೂಡ ಕೆಲಸನ ಕರೆಕ್ಟಾಗಿ ಮಾಡೋರು ಭಾರಿ ಕಷ್ಟ ಇವಾಗ ಈಗಿನ ಕಾಲದಲ್ಲಿ ಸಿಗೋದು. ನಾವು ದುಡ್ಡು ಕೊಟ್ಟಿರ್ತೀವಿ, ಕರೆಕ್ಟಾಗಿ ಸರ್ವಿಸ್ ಮಾಡಿಕೊಡ್ರಪ್ಪ ಅಂತೇಳಿ ದುಡ್ಡು ತೊಗೊತಾರೆ. ದುಡ್ಡಲ್ಲಿ 1 ರೂಪಾಯಿ ಕಡಿಮೆ ಮಾಡಲ್ಲ. ಕೆಲಸ ಕರೆಕ್ಟಾಗಿ ನೀಟಾಗಿ ಮಾಡಬೇಕಲ್ವಾ. ಈ ನಮ್ಮ ಸೀಟಿನ ಕೆಳಗಡೆ ಸ್ಪ್ರಿಂಗ್ ಕಟ್ಟಾಗ್ಬಿಟ್ಟಿತ್ತು ಆಲ್ಟೋದು. ಈ ಡ್ರೈವಿಂಗ್ ಸೀಟ್ ಏನಿದೆ ಕೆಳಗಡೆ ಸ್ಪ್ರಿಂಗು ಕಟ್ಟಾಗಿತ್ತು. ಅದನ್ನ ನಮ್ಮ ತಂದೆಯವರು ಸರಿ ಮಾಡಿಸಿದ್ದಾರೆ. ಇವರು ಗ್ಯಾರೇಜ್ನವ್ರು ಏನು ಮಾಡಿದ್ದಾರೆ ಅಂತಂದರೆ, ಆ ಸೀಟಿಗೆ ಬೋಲ್ಟ್ ಬರುತ್ತೆ, ಬೋಲ್ಟನ್ನೇ ಹಾಕಿಲ್ಲ. ತುಂಬ ಡೇಂಜರು. ನಾವು ಅವ್ರ ಮೇಲೆ ಅದು ಮತ್ತು ನಮ್ಮವರು, ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೊಡ್ತೀವಿ. ಗಾಡಿ ಚೆನ್ನಾಗಾಗುತ್ತೆ, ಚೆನ್ನಾಗಾಯಿತು, ಇನ್ನೇನು ಸಮಸ್ಯೆ ಆಗಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಟು ಕೊಡ್ತೀವಿ. ಇವ್ರು ಹೀಗೆಲ್ಲ ಮಾಡಿಬಿಟ್ರೆ ನಾವೆಲ್ಲರೂ ಸ್ವಲ್ಪ ಲಾಂಗ್ ಎಲ್ಲರೂ ಹೋಗ್ತಾ ಇರ್ತೀವಿ. ಆ ಟೈಮಲ್ಲಿ ಒಂದೊಂದು ಕಡೆ ರೋಡ್ಗಳು ಚೆನ್ನಾಗಿರಲ್ಲ. ಆ ಟೈಮಲ್ಲಿ ಸ್ವಲ್ಪ ಜಂಪ್ ಆಯಿತು ಅಂತಂದರೆ, ಡ್ರೈವಿಂಗ್ ಸೀಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನೇರವಾಗಿ ಅಪಘಾತಕ್ಕೆ ಕಾರಣ ಆಗುತ್ತೆ. 100% ನೇರವಾಗಿ ಅಪಘಾತಕ್ಕೆ ಕಾರಣ ಆಗುತ್ತೆ ಅಲ್ವಾ. ಇಷ್ಟು ಡೇಂಜರ್. ನಾವು ಇಷ್ಟು ನಂಬಿಕೆಯಿಂದ ಕೊಟ್ಟು ಸರ್ವಿಸಿಗೆ ಎಷ್ಟು ಖರ್ಚಾಗಿದೆ ನೋಡಿ, ಅದನ್ನು ಕೊಟ್ಟು ಹಣವನ್ನು ಕೊಟ್ಟಿರ್ತೀವಿ. ಬಟ್ ಕೆಲಸ ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಬೇಕಲ್ವಾ. ನೀವು ತಗೊಳ್ಳೋ ದುಡ್ಡಲ್ಲಿ 500-600 ಕಡಿಮೆ ತೊಗೊತೀರ? ಇಲ್ಲ, ಕೆಲಸ ಪರ್ಫೆಕ್ಟಾಗಿ ಮಾಡಬೇಕು. ನೀವು ಕೆಲಸ ಪರ್ಫೆಕ್ಟಾಗಿ ಮಾಡಿದ್ರೆ ಅಂತಂದರೆ ಇನ್ನೊಂದ್ಸಲ ನಾವು ಬರ್ತೀವಿ ನೋಡಿ. ಈ ಥರ ಮಾಡಿದ್ರೆ ಹೆಂಗೆ? ನಿಮ್ಮ ಮೇಲೆ ನಂಬಿಕೆ ಇಟ್ಟು, ಅದು ನಮ್ಮ ಜನನೇ, ಮತ್ತೆ ಬೇರೆ ಯಾರೂ ಅಲ್ಲ. ಬೇರೆಯವ್ರಿಗೆ ಕೊಟ್ಟೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂಥೇಳಿ ನಮ್ಮ ಜನರ ಹತ್ರ ಕೊಡ್ತೀವಿ. ನಮ್ಮ ಜನನೇ ನಮ್ಮ ಕೈ ಕೊಡ್ತಾರೆ. ತುಂಬ ಬೇಜಾರಾಗೋಯ್ತು. ಆ ಕಾರ್ ಕಂಡೀಷನ್ನು ಅಷ್ಟೇ ಸ್ನೇಹಿತರೆ, ಮೊದಲಿನ ಥರ ಅಷ್ಟು ಚೆನ್ನಾಗಿಲ್ಲ. ತುಂಬ ಏನು ಹೇಳೋಣ, ಯಾರಿಗೆ ಏನು ಹೇಳೋಕ್ಕೂ ಆಗಲ್ಲ ಸ್ನೇಹಿತರೆ. ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ಏನಕ್ಕೆ? ಆರಾಮಾಗಿ ಹೋಗ್ತಾ ಇದ್ದೀವಿ, ಖುಷಿಯಿಂದ ಹೋಗೋಣ ಅಷ್ಟೇ ಅಲ್ವಾ.
ಅವೆಲ್ಲ ಇರುತ್ತೆ, ಟೈಮ್ ಸಿಕ್ಕಿದಾಗ ಮಾಡಿಸ್ಕೋಬೇಕು. ಬನವಾಸಿ 3 ಕಿಲೋಮೀಟರ್ಗಳು ಮಾತ್ರ. ಫುಲ್ ಕೆಲಸ ಇದೆ ಇವಾಗ. ಇಂಟರ್ನೆಟ್ಟು ವೈಫೈ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ವೈಫೈ ಸಿಕ್ಕಿದ್ರೆ ಸುಮಾರಷ್ಟು ವಿಡಿಯೋಸ್ಗಳನ್ನು ಎಡಿಟ್ ಮಾಡೋದಿದೆ. ಎಡಿಟ್ ಮಾಡಿಕೊಂಡು ಮತ್ತು ನನ್ನ ಚಾನಲ್ನ ವಿಡಿಯೋಸ್ಗಳನ್ನು ಕೂಡ ಎಡಿಟ್ ಮಾಡೋದಿದೆ. ಎಲ್ಲ ಮಾಡಬೇಕು. ಸಿಕ್ಕಾಬಿಟ್ಟೆ ಕಷ್ಟ ಸ್ನೇಹಿತರೆ, ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. ಕೆಲವೊಬ್ಬರೆಲ್ಲ ಅನ್ಕೊತಾರೆ, ಏನು ಬಿಡ ಕಾರಲ್ಲಿ ಆರಾಮ್ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡಿದ್ರಾಯ್ತು, ಮಾತಾಡ್ತಾ ಹೋದ್ರಾಯ್ತು ಅಂತ ಅನ್ಕೊತಾರೆ. ಬಟ್ ಅವ್ರು ಆ ಫೀಲ್ಡಿಗೆ ಬಂದರೆ ಮಾತ್ರ ಗೊತ್ತಾಗುತ್ತೆ. ನಾವೇನೋ ಫೀಲ್ಡಿಗೆ ಇಳಿದ್ಬಿಟ್ಟಿದ್ದೀವಿ, ಬಿಡೋಕ್ಕೂ ಆಗಲ್ಲ, ಮುಂದುವರ್ಸೋಕ್ಕೂ ಆಗಲ್ಲ, ಆ ಸ್ಟೇಜಿಗೆ ಬಂದು ನಿಂತಿದ್ದೀವಿ. ಈಗ ಏನು ಮಾಡೋಣ? ಒಂದು ಹೋಪು, ನೀವು ಕೈ ಹಿಡಿತೀರಾ ಅಂತ ಒಂದು ಹೋಪ್ ಇದೆ, ನೋಡ್ಬೇಕಷ್ಟೆ. ತಲೆಗೆ ಫುಲ್ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಗಟ್ಟಿ ಕೂತ್ಬಿಟ್ಟಿದೆ. ಹೇರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇರ್ ಕಟಿಂಗ್ ಬೇರೆ ಮಾಡಿಸ್ಬೇಕು. ನೋಡೋಣ. ಸರಿ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಸರಿ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲ ಸುಮ್ಮನೆ ಮಾತಾಡ್ತಾ ಹೋದ್ರೆ ಅದರಲ್ಲಿ ಅರ್ಥ ಇಲ್ಲ, ಸುಮ್ಮನೆ ವ್ಲಾಗು ಲೆಂತ್ ಆಗುತ್ತೆ. ಓಕೆನಾ? ನಾನು ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ, ಆರಾಮಾಗಿರಿ. ನಾವು ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್.